ಸರ್, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದಷ್ಟು ನಾಯಕರುಗಳು ಡೆಲ್ಲಿಗೆ ಹೋಗಿ ಬಂದಿದ್ರು, ನೀವು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರಿ, ನೀವು ಮನವಿಯನ್ನು ಮಾಡ್ಕೊಂಡಿದ್ರಿ. ಇದೊಂದು ಕ್ರೂಷಿಯಲ್ ಟೈಮ್, ಅದಾಗಲೇಬೇಕು, ರೀಶಫಲ್ ಆಗಲೇಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಚರ್ಚೆ ಆಗಿದೆ, ಅದೊಂದು ಕಡೆ ಇರಲಿ. ಆದರೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ನೀವು ಏನು ಹೇಳ್ತೀರಿ? ಖಂಡಿತವಾಗ್ಲೂ ಕೂಡ, ಯಾಕಂದರೆ ಸರ್ ಈಗಾಗಲೇ ನಾವು ಕೂಡ ಅನೇಕ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ವಾಪಸ್ ಬರಬೇಕಾದ್ರೆ ಕೆಲವು ಏನಿವತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ಅವರನ್ನು ಕೈಬಿಟ್ಟು ಹೊಸ ಮಂತ್ರಿಮಂಡಲ ಬಂದು ಈ ಸರ್ಕಾರಕ್ಕೆ ಚೇತರಿಕೆ ಆದರೆ ಖಂಡಿತ ಕೂಡ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಬರ್ತದೆ. ನಮ್ಮ ಹಕ್ಕು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಈ ಬಾರಿ ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ಟು ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ, ಬದಲಾವಣೆ ಆಗ್ತದೆ. ನಂತರ ಮೇ 5ರ ನಂತರ 15ರ ಒಳಗಡೆ ಒಳ್ಳೆ ಸುಸೂಚಿತ ಕನ್ನಡ ರಾಜ್ಯ ಬರ್ಬೋದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಅಂದರೆ ಮೇ 2ನೇ ವಾರಕ್ಕೆ ಏನಾದರೂ ನಿರ್ಧಾರ ತೆಗೆದುಕೊಳ್ತಾರೆ ಅಂತ? ಖಂಡಿತವಾಗ್ಲೂ ಕೂಡ ಮೇ 2ನೇ ವಾರಕ್ಕೆ 2 ವರ್ಷ 3 ವರ್ಷ ಪೂರೈಸೋದ್ರಿಂದ ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು 2 ವರ್ಷ ಮಾತ್ರ. 2 ವರ್ಷಗಳಲ್ಲಿ 1 ವರ್ಷನೇ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇನ್ನು 1 ವರ್ಷ ಚುನಾವಣಾ ವರ್ಷ ಆದ್ದರಿಂದ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಪ್ರೋತ್ಸಾಹ ಇರೋದಿಲ್ಲ. ಹಾಗಾಗಿ ಇದು ಒಳ್ಳೆಯ ಸಮಯ. ಹಂಗಾಗಿ ಗೌರವಾನ್ವಿತ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲ ಹಿರಿಯರು ಕೂಡ ಒಂದು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಜನರಲ್ಲಿ ಉಳಿಬೇಕು ಅಂದರೆ ರೀಶಫಲ್ ಮಾಡಲೇಬೇಕು, ಬಹುಶಃ ಮಾಡ್ತಾ ಅನ್ನೋ ವಿಶ್ವಾಸ ಕೂಡ ನಮಗಿದೆ.